ಆಕ್ಚುಲಿ ತೋಟ ಮುಂಚೆ ಹಾಳಾಗಿತ್ತು. ಕಬ್ಬಿಗೆ ಸ್ವಲ್ಪ ಜಂಗ್ ರೋಗ ಆಗಲಿ ಸ್ವಲ್ಪ ಬಿಳಿ ಹುಳುಗಳು ಬರ್ತವೆ, ಆ ತರ ರೋಗ ಐತಿ ಈ ಪ್ಲಾಟ್ ಅಲ್ಲಿ. ಒಂದು ಮರಿ ಸಂಖ್ಯೆ ಇರಲಿಲ್ಲ, ಹಚ್ಚಿದ ಕಬ್ಬು ಅಷ್ಟೇ ಎದ್ದಿತ್ತು. ಇಳುವರಿ ಕಡಿಮೆ ಐತ್ರಿ ಸರ್. ಅವಾಗ ಮೊದಲ್ರಿ ಕಬ್ಬಿಂದ್ರಿ ಸರ ಪಿಂಡ ಹಾಕೈತ್ರಿ ಗಾತ್ರಿ ಸರ. ಕಬ್ಬು ಮಟ್ಟ್ಯಾರಿ ಸರ, ಗಣಿಕೆ ಬೇಸ್ ಹಾಕತ್ರಿ ಇಲ್ಲ ಅಂತ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್. ನಾವು ಇವಾಗ ಮುಡಲ್ಗಿ ತಾಲೂಕು ಮುನ್ಯಾಳ ಗ್ರಾಮದಲ್ಲಿ ಇದೀವಿ. ಆಕ್ಚುಲಿ ತೋಟ ಮುಂಚೆ ಹಾಳಾಗಿತ್ತು. ಫಾರ್ಮರು ಕಾಲ್ ಮಾಡಿ ನಮಗೆ ವಿಸಿಟ್ ಅಂತ ಕರೆದಿದ್ರು. ಕರೆದಾಗ ಈ ಪ್ಲಾಟ್ ಯಾವ ತರ ಇತ್ತು ಅಂತಂದ್ರೆ, ಕಬ್ಬಿಗೆ ಸ್ವಲ್ಪ ಜಂಗ್ ರೋಗ ಆಗಲಿ ಸ್ವಲ್ಪ ಬಿಳಿ ಹುಳುಗಳು ಬರ್ತವೆ, ಆ ತರ ರೋಗ ಐತಿ ಈ ಪ್ಲಾಟ್ ಅಲ್ಲಿ. ಪೂರ್ತಿ ಡ್ಯಾಮೇಜ್ ಆಗಿತ್ತು ಪ್ಲಾಟ್. ಒಂದು ಮರಿ ಸಂಖ್ಯೆ ಇರಲಿಲ್ಲ, ಹಚ್ಚಿದ ಕಬ್ಬು ಅಷ್ಟೇ ಎದ್ದಿತ್ತು. ನಾವೆಲ್ಲ pH ಎಲ್ಲ ಚೆಕ್ ಮಾಡಿದ್ವಿ. ಇಲ್ಲಿ pH ಎಲ್ಲ ಚೆಕ್ ಮಾಡಿದಾಗ 3.5 ಬಂದಿತ್ತು, ಅಂತಂದ್ರೆ ಅಸಿಡಿಕ್ ಕಂಡೀಷನ್ ಅಲ್ಲಿತ್ತು. ಅದನ್ನ ನಾವು ಚೆಕ್ ಮಾಡಿ ಈ ತರ ನಾವು ಚೇಂಜ್ ಮಾಡ್ಕೊಟ್ಟು ಭರವಸೆ ಕೊಟ್ಟಿದ್ವಿ ಅವ್ರಿಗೆ. ಅದೇ ತರ ನಾವು 15 ಡೇಸ್ ಬಂದ್ಬಿಟ್ಟು ಅವ್ರಿಗೆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ವಿ. ಸ್ಟಾರ್ಟಿಂಗ್ ಒಂದು ಡೋಸ್ ಶುಗರ್ ಕೇನ್ ಸ್ಪೆಷಲ್ ಅಂತ ಕಬ್ಬಿಂದು ಕೊಟ್ಬಿಟ್ಟು ಒಂದು 20 ಡೇಸ್ ಆದ್ಮೇಲೆ ಬಂದಿದ್ವಿ. ಬಂದಾದ್ಮೇಲೆ ಆ pH ಚೆಕ್ ಮಾಡಿದ್ವಿ. ಕ್ರಮೇಣ ಜಾಸ್ತಿ ಆಗ್ತಾ ಇತ್ತು. 4.5 5.5 ಈ ತರ ಏನೈತಿ ಕ್ರಮೇಣ ಡೋಸ್ ಬೈ ಡೋಸ್ ಕೊಟ್ಟಂಗ ಎಲ್ಲ ಚೇಂಜ್ ಆಗ್ತಾ ಇತ್ತು. ಅದೇ ತರ ಮಣ್ಣು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇತ್ತು. ಇವಾಗ ಕಬ್ಬಿನಲ್ಲಿ ಏನೇನು ಚೇಂಜ್ ಆಗಿದೆ, ಮಣ್ಣಿನಲ್ಲಿ ಏನು ಬದಲಾವಣೆ ಆಗಿದೆ, ಅವ್ರ ಮೂಲಕ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇ? ಸದಾಶಿವ್ ಪಾಟೀಲ್ ರೀ. ಸದಾಶಿವ್ ಪಾಟೀಲ್. ಎಷ್ಟು ವರ್ಷದಿಂದ ಕೃಷಿ ಮಾಡತ್ತೀರಿ ನೀವು ರೀ? ಸರ್ 5 ವರ್ಷದಿಂದ ಕೃಷಿ ಮಾಡಿದ್ವಿ. 5 ವರ್ಷದಿಂದ ರೀ. ಏನೇನು ಬೆಳಿತೀರಿ? ಪ್ರಮುಖ ಬೆಳೆ ಕಬ್ಬರಿ ಸರ್. ಇವಾಗ ಎಷ್ಟು ವರ್ಷದಿಂದ ಡಾಕ್ಟರ್ ಸಾಲ್ ಯೂಸ್ ಮಾಡತ್ತೀರಿ? ನಾವು ಈಗ ಸರ್ 3 ವರ್ಷದಿಂದ ಡಾಕ್ಟರ್ ಸಾಲ್ ಯೂಸ್ ಮಾಡಿದ್ವಿ. 3 ವರ್ಷದಿಂದ ಯೂಸ್ ಮಾಡತ್ತೀರಿ. 3 ವರ್ಷಕ್ಕಿಂತ ಮುಂಚೆ ಏನು ಯೂಸ್ ಮಾಡ್ತಿದ್ರಿ? ರಾಸಾಯನಿಕ ಪದ್ಧತಿ ಹೋಗ್ರಿ ಸರ್, ಕೆಮಿಕಲ್ಸ್ ಪದ್ಧತಿ ಹೋಗಿ ಯೂಸ್ ಮಾಡ್ತಿದ್ರಿ. ಇಳುವರಿ ಯಾವ ತರ ತೆಗಿತಿದ್ರಿ ರಾಸಾಯನಿಕ ಹೋಗ್ರಿ? ಇಳುವರಿ ಕಡಿಮೆ ಐತ್ರಿ ಸರ್. ಅವಾಗ ಮೊದಲ್ರಿ ರಾಸಾಯನಿಕ ಸರ್ 45ರಿಂದ 50% ತೆಗಿತಿದ್ರಿ. ಡಾಕ್ಟರ್ ಸಾಲ್ ಯೂಸ್ ಮಾಡೋಣ ನಿಮ್ಗೆ ಎಷ್ಟು ಇಳುವರಿ ಫರ್ಕ್ ಬರತೈತ್ರಿ ಈಗ? 10-15 ಟನ್ ಫರ್ಕ್ ಬೆಳೆಯತ್ರಿ ಸರ್. ಖರ್ಚು ಒಳಗ್ರಿ? ಖರ್ಚು ಒಳಗೆ ಸರ್ ಕಡಿಮೆ ಇರಲಿಲ್ಲ ಸರ್. ಅರ್ಧಕ್ಕರ್ಧ ಖರ್ಚು ಕಡಿಮೆ ಆಗತ್ತೆ. ಅರ್ಧಕ್ಕರ್ಧ ಖರ್ಚು ಕಡಿಮೆ ಆಗ್ತೈತ್ರಿ. ನೀವು ಇದ್ರೊಳಗೆ ಬದಲಾವಣೆ ಏನು ನೋಡ್ಕೊಂತ ಬಂದ್ರಿ? ಮಣ್ಣು ಸರ್ ಕೆಮಿಕಲ್ಸ್ ರಾಸಾಯನಿಕ ಬಳಸಂದ್ರೆ ಮಣ್ಣು ಬಿರ್ಸ್ ಬರ್ತೈತ್ರಿ ಸರ್. ಈಗ ಮೃದು ಬರತೈತ್ರಿ ಸರ್. ಮೃದು ಬರತೈತ್ರಿ. ಮತ್ತೆ ಭೂಮಿಯಾಗ ಇರೋದು ಅದೇನು ಕಾಂತಾವನ್ರಿ ಈಗ ರೀ? ಕಾಂತಾವ್ರಿ ಸರ್. ನೀವು ರಾಸಾಯನಿಕ ಯೂಸ್ ಮಾಡುವಾಗ್ರಿ? ಕಡಿಮೆ ರೀ ಸರ್. ಕಡಿಮೆ ಕಾಂತಿದ್ರು ಸರ್. ಈಗ ಚಲೋ ಚೆನ್ನಾಗಿ ಏರಿ ಒಳಗೆ ಕಾಂತಿದ್ರು ಸರ್. ಮತ್ತೆ ಇವಾಗ ನೀವು ಮರಿ ಸಂಖ್ಯೆ ಯಾವ ತರ ಬಂದಿದ್ರು ಇದಕ್ಕೆ ಸ್ಟಾರ್ಟಿಂಗ್? ಮರಿ ಸಂಖ್ಯೆ ಸರ್ ಕಡಿಮೆ ರೀ ಸರ್. ಮರಿ ಸಂಖ್ಯೆ 3 ಅಥವಾ 4 ಇರ್ತೀವಿ ಸರ್. ಈಗ ಜಾಸ್ತಿ ಇದಾವ್ರಿ ಸರ್. ಮರಿ ಸಂಖ್ಯೆ ಸರ್ ಇಲ್ದಾವ ನೋಡ್ರಿ ಸರ್. 1 2 3 4 5 6 7 8 9 10 11 12 13 14 15 ರೀ. 15 ಕಬ್ಬಿನೊಳಗ್ರಿ ಹಂಗ ಬೆಳಿತಾ ಬೆಳಿತಾ ನಿಮಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತೀವಿ ಡೋಸ್ ಬಿಟ್ಟಂಗ್ರಿ? ಕಬ್ಬಿಂದ್ರಿ ಸರ ಪಿಂಡ ಹಾಕೈತ್ರಿ ಗಾತ್ರಿ ಸರ. ಕಬ್ಬು ಮಟ್ಟ್ಯಾರಿ ಸರ, ಗಣಿಕೆ ಬೇಸ್ ಹಾಕತ್ರಿ ಇಲ್ಲ ಅಂತ್ರಿ. ಎಲಿ ಮ್ಯಾಲ ಅಡಾಗಲ್ ಬರಾಕೈತ್ರಿ ಸರ್. ಈ ರೀತಿ ಅಡಾಗಲ್ ಬರಾಕೈತ್ರಿ ಸರ್. 4 ಬಾಳ ಸೇಮ್ ರೀ. ಮಲ್ಲ ಕಡಿಮೆ ಬರ್ತೈತ್ರಿ ಸರ್ ಎಲಿ. ಇವಾಗ ನೀವು ಹೈಯೆಸ್ಟ್ ಡಾಕ್ಟರ್ ಸಾಲ್ ಯೂಸ್ ಮಾಡ್ಕೊಂಡು ಇಳುವರಿ ಎಷ್ಟು ತೆಗೆದ್ರಿ? 80 ಟನ್ ತನಕ ತೆಗೆದ್ರಿ ಸರ್. 80 ಟನ್ ತನಕ ರೀ. ಈ ರೈತರು ಬೆಳೆದಂತ ಬೆಳೆ ಚೆನ್ನಾಗಿ ಬಂದಿದೆ. ಇದೇ ತರ ನೀವು ಏನಾದ್ರು ಬೆಳಿಬೇಕು, ಇದೇ ತರ ಮಣ್ಣನ್ನ ನೀವು ಸರಿಪಡಿಸ್ಕೋಬೇಕಂತಂದ್ರೆ ಕೆಳಗಡೆ ನೀರು ನಂಬರ್ಗೆ ಸಂಪರ್ಕಿಸಿ. ನಿಮ್ಮ ಮಣ್ಣಿನ ಪರೀಕ್ಷೆ ಎಲ್ಲ ಚೆಕ್ ಮಾಡಿ, ಅಲ್ಲಿ ಮಣ್ಣಿನಲ್ಲಿ ಏನ್ ಆಗ್ಬೇಕಾಗಿದೆ ಎಲ್ಲ ನಿಮ್ಗೆಲ್ಲ ಹೇಳ್ಬಿಟ್ಟು ನಿಮ್ಮ ಇಳುವರಿ ಚೆನ್ನಾಗಿ ಪಡೆಯೋದಕ್ಕೆ ಜೊತೆ ಇರ್ತೀನಿ. ನಮಸ್ಕಾರ.